ಬ್ರ್ಯಾಂಡಿಂಗ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ಹಣ ಬೇಕಾಗ್ತದೆ. ಯಾವ ಮಟ್ಟಕ್ಕೆ ಮನುಷ್ಯನ ಮೆದುಳಿನಲ್ಲಿ ಅದು ರಿಪ್ಲೇಸ್ ಆಗ್ತದೆ ಬ್ರ್ಯಾಂಡ್ ಅನ್ನೋದಕ್ಕೆ ಪಕ್ಕಾ ಉದಾಹರಣೆ. ದಟ್ ಈಸ್ ರಿಯಲ್ ಬ್ರ್ಯಾಂಡಿಂಗ್. ನಿಮ್ಮಲ್ಲಿ ಎಂತಹದೇ ದುಃಖ ಇರಲಿ, ದಟ್ ಶುಡ್ ನೆವರ್ ರಿಫ್ಲೆಕ್ಟ್ ಆನ್ ಯುವರ್ ಫೇಸ್. ನಮ್ಮ ರಜನಿಕಾಂತ್ ಅವ್ರು ಮಾಡಿದ್ರಲ್ಲ, ದುಡ್ಡಿಲ್ಲದೆ ಸಣ್ಣ ಉದ್ದಿಮೆದಾರರು ಆಗ್ಬೋದು. ಯಾವಾಗ ಅಂದರೆ ಇದನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಭ್ರಮೇಲಿ ಶುರು ಮಾಡ್ತೀವಿ ಬಿಸ್ನೆಸ್ನ. ಬೇಕಾದವರು ಚೇಸ್ ಮಾಡ್ತಾರೆ, ನಮ್ಮನ್ನು ಬೇಡವಾದವ್ರು ತಗೊಂಡೋಗಿ ತಿಪ್ಪೆಲ್ಲ. ನಮಸ್ಕಾರ, ನಾನಾಂತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ರಂಗಸ್ವಾಮಿ ಮೂಕನಹಳ್ಳಿಯವರಿದ್ದಾರೆ, ಖ್ಯಾತ ಹಣಕಾಸು ಸಲಹೆಗಾರರು ಹಾಗೂ ಬರಹಗಾರರು, ಅಂಕಣಕಾರರು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರೇ ನಿಮಗೆ ಬ್ರ್ಯಾಂಡ್ ಆಗಿದೆ. ನಮ್ಮ ಕಾರ್ಯಕ್ರಮದ ಹೆಸರಿನಲ್ಲೂ ನಿಮ್ಮ ಬ್ರ್ಯಾಂಡನ್ನೇ ಸೇರಿಸಿದ್ದೀವಿ, ನಾನಾಂತರಂಗ ಅಂತ ಹೇಳ್ಕೊಂಡು. ಧನ್ಯವಾದ. ಹಾಗೆ ಈಗ ನಮ್ಮ ಚಾನಲ್ ನೋಡೋದಾದರೂ ಕೂಡ ಈಗ ಬಡಕಿಲಾ ಪ್ರದೀಪ್ ಅಂತ ಹೇಳ್ಕೊಂಡು ನಾನು ಅದೇ ಬ್ರ್ಯಾಂಡ್ ಆಗಬೇಕು, ಎಲ್ರಿಗೂ ಕೂಡ ರೀಚ್ ಆಗಬೇಕು. ಮೇ ಬಿ ಒಂದು 10 ಜನ ನನ್ನ ಹೆಸರು ಪರಿಚಯ ಇದ್ದವರು ಇದ್ದಾರೆ, ಅವ್ರಿಗೆ ಕನೆಕ್ಟ್ ಆಗಬೇಕು, ಇನ್ನೊಂದಿಷ್ಟು ಜನರಿಗೂ ಕೂಡ ಆ ಥರ ಇದಾಗಬೇಕು ಅಂತ ಹೀಗೆ. ಸೊ ನಾವು ಯಾವತ್ತೂ ಇದ್ರ ಸುತ್ತಾನೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಒಂದು ಉದ್ದಿಮೆಯನ್ನು ಶುರು ಮಾಡೋದು ಅಂತಂದಾಗ ಬ್ರ್ಯಾಂಡಿಂಗ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಮತ್ತು ಎಲ್ಲಿಂದ ಶುರು ಮಾಡಬೇಕು ಅಂತ. ಅದ್ಭುತವಾದ್ದು. ನಾನು ಇದೇ ಹೇಳ್ತೀನಿ. ಈಗ ಸಣ್ಣ ಸಣ್ಣ ಉದ್ದಿಮೆಯವ್ರ ಹತ್ರ ಬಂಡವಾಳ ಇರೋದಿಲ್ಲ. ಕರೆಕ್ಟ್. ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ಹಣ ಬೇಕಾಗ್ತದೆ. ಆದರೆ ಇವ್ರು ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಖಂಡಿತ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಅದು ಹೋಗೋಕ್ಕೆ ಮುಂಚೆ ಅಲ್ಲಿಗೆಲ್ಲ ಹೋಗಿ ಡೀಟೇಲಾಗಿ ನಾನು ನಿಮ್ಗೆ ಹೇಳ್ತೀನಿ ಹೌ ಟು ಕ್ರಿಯೇಟ್ ಎ ಬ್ರ್ಯಾಂಡ್. ಹಣ ಇಲ್ಲದೆ, ಹಣ ಇದ್ದು ಕ್ರಿಯೇಟ್ ಮಾಡೋದು. ಬ್ರ್ಯಾಂಡ್ ಅಂದರೆ ಏನು? ಫಸ್ಟು ಆ ಪ್ರಶ್ನೆಗೆ ನಾವು ಉತ್ತರ ಕೊಟ್ಕೊಳ್ಳೋಣ. ಯಾವುದೇ ಆಯಿತು, ನಾವು ಯಾವುದಾರ ಒಂದು ವಿಷಯ ತಗೊಂಡ್ರೆ ನಾವು ಮೂಲಭೂತವಾದ ಒಂದು ಡೆಫಿನಿಷನ್ ಬ್ರ್ಯಾಂಡ್ ಅಂತ ಕೇಳಿದ್ದೀವಿ. ವಾಟ್ ಈಸ್ ಬ್ರ್ಯಾಂಡ್ ಅಂತ ಕೇಳಿದ್ರೆ ಜನಕ್ಕೆ ಅದೇ ಎಲ್ಲ ಕಡೆ ಕಾಣುತ್ತಲ್ಲ, ಅಷ್ಟೇ, ಅದೇ ಉತ್ತರ. ಏನಂದರೆ ಯಾವುದು ಒಂದು ವಸ್ತು ಅಥವಾ ವಿಚಾರ, ಒಂದು ಪದಾರ್ಥ ಪದೇ ಪದೇ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ, ಅದು ನಿಮ್ಮ ಮಸ್ತಿಷ್ಕದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಅಚ್ಚಾಗ್ತಾ ಹೋಗುತ್ತೆ, ಅದೇ ಬ್ರ್ಯಾಂಡ್. ಇನ್ನೇನೂ ಇಲ್ಲ. 10 ಜನರ ಬಾಯಲ್ಲಿ 10 ಬಾರಿ ಅದೇ ಪುನರಾವರ್ತನೆ ಆದಾಗ ಅದು ದೀರ್ಘಕಾಲದಲ್ಲಿ ಬ್ರ್ಯಾಂಡ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಯಾವುದೋ ಒಂದು ಹೆಸರೇ ಇಲ್ಲದ್ದು ಒಂದು ಹೆಸರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಒಂದು ಊರಿನಲ್ಲಿ 25 ಕಡೆ ಅದೇ ಹೆಸರು ಅಂಗಡಿ ತೆಗೆದುಬಿಡ್ತಾರೆ. ಕಾಫಿ ಟೈಮ್ ಅಂತ ಇಟ್ಕೊಳ್ಳಿ, ಸುಮ್ಮನೆ ಹೇಳಿದ್ದು. ಕಾಫಿ ಟೈಮ್ಗೆ ಹೋಗೋಣ, ಕಾಫಿ ಟೈಮ್ ಬಿಕಮ್ಸ್ ಅ ಬ್ರ್ಯಾಂಡ್. ಅರ್ಥ ಆಯ್ತಾ? ಸೊ ಈಗ ಸಣ್ಣ ಉದ್ದಿಮೆಗಳವ್ರ ದುಡ್ಡಿಲ್ಲಿದೆ, ಅತ್ಯಂತ ಸಣ್ಣ ಉದ್ದಿಮೆಗಳವ್ರ ದುಡ್ಡಿದೆ. ದೊಡ್ಡವರು ಈಗ ಟೈಟಾನು, ಅದೇನೋ ಇನ್ನೊಂದು ಮತ್ತೊಂದು, ಅವರು ವಾಚ್ ಇರ್ಬೋದು, ಇನ್ನೊಂದಿರ್ಬೋದು. ಅವ್ರೇನು ಮಾಡ್ತಾರೆ, ಅದಕ್ಕೆ PR ಕಂಪ್ನಿಗಳಿರುತ್ತೆ, ಅಡ್ವರ್ಟೈಸ್ ಮಾಡ್ತಾರೆ. ಅಡ್ವರ್ಟೈಸ್ ಮಾಡಿ ಹೆಚ್ಚು ಜನ ಎಲ್ಲೆಲ್ಲಿ ನೋಡ್ತಾರೆ ಅಲ್ಲೆಲ್ಲ ಅದರದ್ದು ಪ್ರದರ್ಶನ ಆಗುತ್ತೆ. ಸೊ ಇಂಥ ಒಂದು ಪದಾರ್ಥ ಬಂತು ಅಂತ ಜನ ಗೊತ್ತಾಗುತ್ತೆ. ದೀರ್ಘಕಾಲದಲ್ಲಿ ಅದೇ ಹೇಳಿ ವಾಚು ಅಂದರೆ ಟೈಟಾನು ಅನ್ನೋ ಥರ ಪರ್ಯಾಯವಾಗಿ ಇವಾಗ ನಾವು ಜೆರಾಕ್ಸ್ ಕಂಪನಿ, ನಾವು ಜೆರಾಕ್ಸ್ ಮಾಡಿಸು ಅಂತ ಹೇಳ್ತೀವಿ. ನಾವು ನಕಲು ಪ್ರತಿ ತೆಗೆಯೋದನ್ನ ಕಾಪಿ ಮಾಡಬೇಕು, ಒಂದು ಕಾಪಿ ಫೋಟೋಕಾಪಿ ಅನ್ನೋದನ್ನ ನಾವು ಹೇಳೋದೇ ಇಲ್ಲ ಇವತ್ತು. ಯಾವ ಮಟ್ಟಕ್ಕೆ ಮನುಷ್ಯನ ಮೆದುಳಿನಲ್ಲಿ ಅದು ರಿಪ್ಲೇಸ್ ಆಗ್ತದೆ ಬ್ರ್ಯಾಂಡ್ ಅನ್ನೋದಕ್ಕೆ ಪಕ್ಕಾ ಉದಾಹರಣೆ ಬಂದು ಇದು ಜೆರಾಕ್ಸೇ ಹೇಳ್ಬೋದು ನೀವು, ಅಲ್ವಾ? ಈಗ ನಾವು ಕೂಡ ಹೇಳ್ತೀವಿ ಜೆರಾಕ್ಸ್ ಮಾಡಿಸ್ತಾ ಅಂತೀವಿ. ಹೌದು, ಬಿಸ್ಲರಿ ಕೊಡಿ ಅಂತ ಹೇಳ್ತಾರೆ ಜನ. ಎಕ್ಸಾಕ್ಟ್ಲಿ. ಸೊ ಹಂಗಾಗುತ್ತೆ. ಅರ್ಥ ಇಷ್ಟೇ. ದ ಡೆಫಿನೇಷನ್ ಆಫ್ ಬ್ರ್ಯಾಂಡ್, ಪದೇ ಪದೇ ಯಾವುದೊಂದು ವಸ್ತು ಅಥವಾ ವಿಷಯ ಮನುಷ್ಯನ ಮೆದುಳಿಗೆ ಕೇಳ್ತಾ ಇರುತ್ತೆ, ದೀರ್ಘಾವಧಿಯಲ್ಲಿ ಅದೇ ಅವನ ಮನಸ್ಸಿನಲ್ಲಿ ಬ್ರ್ಯಾಂಡ್ ಆಗಿ ನೆಲೆ ಊರುತ್ತೆ. ಅಂದರೆ ಮೂಲ ವಸ್ತು ಅದು ಏನು ಮಾಡ್ತಾ ಇದೆ ಆ ವಸ್ತುವನ್ನೇ ಅದು ರಿಪ್ಲೇಸ್ ಮಾಡೋ ಹಂಗೆ. ನೀವು ಹೇಳ್ದಂಗೆ ಮೂಲ ವಸ್ತು ನೀರು, ಆದರೆ ಅವನ ತಲೆಯಲ್ಲಿ ಬಿಸ್ಲರಿ ಕೊಡಿ ಅಂತಾನೆ. ಅವನು ನನಗೊಂದು ಬಾಟ್ಲು ನೀರು ಕೊಡಿ ಅಂತ ಕೇಳೋ ಬದಲು ಒಂದು ಬಾಟ್ಲು ಬಿಸ್ಲರಿ ಕೊಡಿ ಅಂತಾನೆ. ನೀರನ್ನು ಆ ಬ್ರ್ಯಾಂಡು ಬಿಸ್ಲರಿ ಬದಲಾಯಿಸ್ಬಿಡ್ತು. ದಟ್ ಈಸ್ ರಿಯಲ್ ಬ್ರ್ಯಾಂಡಿಂಗ್. ಆಯಿತಾ? ಬ್ರ್ಯಾಂಡ್ ಅಂತ, ಬ್ರ್ಯಾಂಡ್ ಇಮೇಜ್ ಅಂದರೆ ಅದು. ಒಂದು ಕಾಲದಲ್ಲಿ ವಾಚ್ ಅಂದರೆ HMT ವಾಚ್ ಅಂತ ಇತ್ತು, ಹೌದಲ್ವಾ? ಹಾಗೆ. ಸೊ ಬ್ರ್ಯಾಂಡಿಂಗ್ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಪ್ರಬಲವಾಗಿ ಆ ವಸ್ತುವಿನ ಬಗ್ಗೆ ಕೂತ್ಕೋಬೇಕು, ಅದಷ್ಟೇ ಬ್ರ್ಯಾಂಡಿಂಗ್. ಹಾಗಾದರೆ ಸಣ್ಣ ಉದ್ಯಮಿಯವರು ಏನು ಮಾಡಬೇಕು? ಅವ್ರು ಏನು ಗತಿ? ಅದಕ್ಕೆ ಅವ್ರ ಹತ್ರ ಹಣ ಇಲ್ಲಲ್ಲ. ಸೊ ಇದನ್ನೇ ಹೇಳೋದು, ಇಟ್ ಈಸ್ ಆರ್ಗ್ಯಾನಿಕ್ ಗ್ರೋತ್ ಅಂತ ಹೇಳ್ತೀವಿ ನಾವು ಇದನ್ನು.
ನಿಮ್ಮ ಹತ್ರ ಹಣ ಇಲ್ಲ, ಹಣ ಇದ್ರೆ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಪದೇ 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 ಟಿ ವಿಲಿ, ಚಲನಚಿತ್ರ ಮಂದಿರಗಳಲ್ಲಿ, ಕೋಟಿ ಬಂಡವಾಳ ಹಾಕ್ಬೇಕು. ಇವತ್ತಿನ ದಿನ ಸೋಷಿಯಲ್ ಇನ್ಫ್ಲೂಯೆನ್ಸ್ ಇದ್ದಾರೆ, Very ಅವ್ರ ಹತ್ರ ಎಲ್ಲ ಪದೇ 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 10 ಕಡೆ ಎಲ್ಲಿ ನೀವು ನೋಡ್ತೀರಿ ಎಲ್ಲ ಕಡೆ ಅದೇ ಕಾಣ್ತಾ ಇದ್ರೆ ಅದೇ ಬ್ರ್ಯಾಂಡ್ ಅಂತ ಆಗುತ್ತೆ ಅಲ್ವಾ? ಸೊ ಅದಿಲ್ಲ. ಇವ್ರು ಏನು ಮಾಡಬೇಕಾಗಾದ್ರೆ, ಇವರು ಮಾಡಬೇಕಾದಿಷ್ಟೇ, ಯಾವ ವ್ಯಕ್ತಿ, ಇದು ಸಾಮಾನ್ಯವಾಗಿ ವ್ಯಕ್ತಿ ಕೇಂದ್ರೀಕೃತವಾಗಿರುತ್ತೆ. ನಾನು ಹೇಳೋದಿಲ್ಲ, ಒಬ್ಬ ಇರ್ತಾನೆ, ಇನ್ನಿಬ್ಬರನ್ನ ಅಸಿಸ್ಟೆಂಟ್ಸ್ ಇಟ್ಕೊಂಡು ಕೆಲಸ ಶುರು ಮಾಡಿರ್ತಾನೆ. ಸಣ್ಣ ಉದ್ದಿಮೆ ಅಂದರೆ ಒಬ್ಬ ಅಥವಾ 5 ಜನ 8 ಜನ ಹಾಗೆ ಶುರು ಆಗುವಂಥದ್ದಲ್ವಾ? ಸೊ ಆ ವ್ಯಕ್ತಿಯಲ್ಲಿ ನಗುಮುಖ ಇರಬೇಕು ಪ್ರಪ್ರಥಮವಾಗಿ. ಆ ವ್ಯಕ್ತಿ, ಹೌದು, ಬ್ರ್ಯಾಂಡಿಂಗ್ ನ ಫಸ್ಟ್ ತುಂಬಾ ಇಂಪಾರ್ಟೆಂಟ್, ಪ್ರಪ್ರಥಮ ಸ್ಟೆಪ್ಪು. ನಿಮ್ಮಲ್ಲಿ ಎಂತಹದೇ ದುಃಖ ಇರಲಿ, ಅದು ದಟ್ ಶುಡ್ ನೆವರ್ ರಿಫ್ಲೆಕ್ಟ್ ಆನ್ ಯುವರ್ ಫೇಸ್. ಅದು ಯಾವತ್ತೂ ನಿಮ್ಮ ಮುಖದಲ್ಲಿ ಕಾಣ್ಕೂಡ್ದು. ನಿಮ್ಮ ಒತ್ತಡಗಳು, ನಿಮ್ಮ ದುಗುಡಗಳು, ನಿಮ್ಮ ಹಣಕಾಸು ಸಮಸ್ಯೆಗಳು ನಿಮ್ಮ ಮುಖದಲ್ಲಿ ಕಾಣೋ ಹಾಗಿಲ್ಲ. ಅದು ನಿಮ್ಮ ಗ್ರಾಹಕನ ಎದುರುಗಡೆ ನೀವು ಒಂದು ಕ್ಷಣನೂ ತೋರಿಸ್ಕೊಳ್ಳೋ ಹಾಗಿಲ್ಲ. ಅಪ್ಪಿತಪ್ಪಿಯೂ ನೀವು ನಾಲ್ಗೆ ತಪ್ಪಿ ಯಾವುದೇ ಅಬದ್ಧ ಮಾತುಗಳನ್ನು ಆಡೋ ಹಾಗಿಲ್ಲ. ಸದಾ ನೀವು ಪ್ರೀತಿಯಿಂದ ಗ್ರಾಹಕನ ನೋಡ್ಕೋತಾನೇ ಇರಬೇಕು. ಅದೇನಾಗುತ್ತೆ, 1 ಸರಿ 2 ಸರಿ ಜನ ಏನು ಹೇಳ್ತಾರೆ, ಇಲ್ಲ ಅಲ್ಲೋಗ್ಬೇಕು, ಆ ಅಂಗಡಿಗೆ ಹೋಗ್ಬೇಕು, ಆ ಅಂಗಡಿಗೆ ಹೋಗ್ಬೇಕು. ಯಾವ ಅಂಗಡಿಗೆ ಹೋಗ್ಬೇಕು? ಅದೇ ಅಲ್ಲಿ ನಗ್ತಾ ಇರ್ತಾರಲ್ಲ ಅವ್ರ ಅಂಗಡಿಗೆ. ಸಿಂಪಲ್ ಆಗಿ ಹೇಳ್ತೀನಿ, ನಾನು ಸಣ್ಣ ಉದಾಹರಣೆ ಹೇಳ್ತೀನಿ. ಬಾಂಬೆಲಿ ಒಬ್ಬ ಟೀ ಮಾಡೋನು ಏನು ಮಾಡ್ತಿರಲಿಲ್ಲ, ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋನು, ಏನೇನೋ ಇದು ಮಾಡ್ಕೊಂಡು, ನಮ್ಮ ರಜನಿಕಾಂತ್ ಅವ್ರು ಮಾಡಿದ್ರಲ್ಲ, ಒಂದು ಸಿಗರೇಟ್ ನಿಂಗೆ ಹಾಕೊಳ್ಳೋದು, ಅವರು ಕಂಡಕ್ಟರ್ ಆಗಿದ್ದಾಗಲೇ ಏನೇನೋ ವಿಭಿನ್ನವಾಗಿ ಮಾಡಿದ್ರು. ನಾನು ಅಲ್ಲಿ ಕಾಲ್ ಇಟ್ ಆಸ್ 1% ಚೇಂಜ್. ನೀವೇನು ಜಗತ್ತೇ ವಿಭಿನ್ನವಾಗಿ ಮಾಡಬೇಕು, ನಾನು ಬೇರೆ ವ್ಯಕ್ತಿ ಆಗಿರಬೇಕು ಇಲ್ಲಿ ಇರೋ ಜನಗಳಿಗಿಂತ ಅಂತ ಏನು ಮಾಡೋದಿಲ್ಲ. 1% ಚೇಂಜ್ ಈಸ್ ಸಫಿಷಿಯಂಟ್. ಆ ಒಬ್ಬ ಚಾಯ್ ಮಾರವನು, ಅವನು ನೋಡಿದ್ದೀರಾ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಸಣ್ಣಗಿದ್ದ, ಅವನು ಮೈಕ್ರೋಸಾಫ್ಟ್, ಬಿಲ್ ಗೇಟ್ಸ್ ಬಂದರು, ಅವನ ಪಕ್ಕ ನಿಂತ್ಕೊಂಡು ಒಂದು ಟೀ ಕುಡಿದ್ರು, ಯಾರ್ಯಾರೋ ಸೆಲೆಬ್ರಿಟೀಸ್ ಬಂದರು, ಕುಡಿದ್ರು ಹೋದ್ರು. ಇವತ್ತು ಅವನಲ್ಲಿ ದುಬೈಲಿ ಮನೆ ತೊಗೊಂಡಿದ್ದಾನೆ ಇನ್ವೆಸ್ಟ್ಮೆಂಟ್ ಮಾಡಿ 8-10 ಕೋಟಿ ಹಾಕಿ. ಹೇಗಾಯಿತು? ಒಬ್ಬ ಕಾಫಿ ಮಾರೋನು, ಅವನು ಹೆಂಗೆ ಬ್ರ್ಯಾಂಡ್ ಆದ? ನಾನು ಅಷ್ಟೇ ಹೇಳೋದು, ದುಡ್ಡಿಲ್ಲದೆ ಸಣ್ಣ ಉದ್ದಿಮೆದಾರರು ಆಗ್ಬೋದು. ಯಾವಾಗ ಅಂದರೆ ನಿಮ್ಮಲ್ಲಿ ಆ ಸಣ್ಣದೊಂದು ಅಂಶ ಇರಬೇಕು, USP. ನಾನು ಅನ್ನೋ ಒಂದು ಅಂಶ. ನಾನು ಅನ್ನೋದು ಅಹಂಕಾರ ಅಲ್ಲ, ನಾನು ಅನ್ನೋದು ಐಡೆಂಟಿಟಿಯ ನಾನು ಅನ್ನೋದಿರಬೇಕು. ನಾನು ಅನ್ನೋದಿಲ್ಲ ಅಂತಂದರೆ ಎಲ್ಲಿ ಬ್ರ್ಯಾಂಡ್ ಹೆಂಗಾಗುತ್ತೆ? ಇಫ್ ಯು ಡೋಂಟ್ ಹ್ಯಾವ್, ನೀವು ಹೇಳಿದ್ರಿ ಇವಾಗ ನಿಮ್ಮ ಹೆಸರು ಹೇಳ್ಕೊಂಡು ಪ್ರದೀಪ್ ಅಂತ ಇದಾಗಬೇಕು ಅಂತ, ಅದು ನಿಮ್ಮಲ್ಲಿ ಇರಬೇಕು. ಅದು ಒಳ್ಳೇದದು, ಒಳ್ಳೆಯ ನಾನು. ಅದು ಇಟ್ಸ್ ಎ ಗುಡ್ ಈಗೋ. ಈಗೋ ಅಂದಿದ ತಕ್ಷಣ ಕೊಲೆಸ್ಟ್ರಾಲ್ ಇದ್ದಂಗೆ, ಅದು ಹಾಳು ಮಾಡೋದೇ ಆಗಿರಬೇಕು ಅಂತಿಲ್ಲ. ಕೊಲೆಸ್ಟ್ರಾಲ್ ಅಲ್ಲಿ ಗುಡ್ ಕೊಲೆಸ್ಟ್ರಾಲು, ಬ್ಯಾಡ್ ಕೊಲೆಸ್ಟ್ರಾಲು. ಈಗೋ ಅಂದರೆ ನಾನು ಬೆಳಿಬೇಕು, ನನ್ನ ಹೆಸರೇ ಬ್ರ್ಯಾಂಡ್ ಆಗಬೇಕು. ತಪ್ಪಲ್ವಲ್ಲ? ನೀವು ಯಾರಿಗೂ ಏನೋ ಹಾರ್ಮ್ ಮಾಡ್ತಾ ಇಲ್ವಲ್ಲ? ನಿಮ್ಮ ಪರಿಧಿಯಲ್ಲಿ, ನಿಮ್ಮ ಪರಿಶ್ರಮದಿಂದ ನಿಮ್ಮದು ಹೆಸರು ಮಾಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪಿದೆ? ಈಗ ಆ ವ್ಯಕ್ತಿ ಏನೋ ಒಂದಷ್ಟು ವಿಭಿನ್ನವಾದ ಚರ್ಯೆಗಳಿಂದ ಕಾಫಿ ಮಾಡೋದು, ಟೀ ಮಾಡೋದನ್ನೇ ಹೇಗೆ ಒಂಚೂರು ಸ್ಟೈಲ್ ಮಾಡ್ತಾ ಇದ್ದ, ಜನ ಅಟ್ರಾಕ್ಟ್ ಆಗೋರು. ಇದೇನಿದೆ ಇವನು ಈ ಥರ ಏನೇನೋ ಕೈಗೆಲ್ಲ ಇಲ್ಲಿಂದ ಇಲ್ಲಿ ತನಕ ಬಳೆಗಳು ಹಾಕೋತಾನೆ, ಏನೋ ಒಂಥರ ಡ್ರೆಸ್ ಮಾಡ್ಕೋತಾನೆ, ಹೇರ್ ಸ್ಟೈಲ್ ಮಾಡ್ಕೋತಾನೆ. ಸುಮ್ಮನೆ ಏನೋ ದಿನ ಬರ್ತೀನಪ್ಪ, ಏನೋ ಒಂದು 500 ರೂಪಾಯಿ ಹುಟ್ಟುತ್ತಿದ್ರಲ್ಲಿ ಅಂತ ನೀರಸವಾಗಿ ಜೀವ ಇಲ್ಲದೆ ಅವ್ನಿಗೆ ಹಿಂಗೆ ಹಾಕಿ ಹಿಂಗೆ ಕೊಟ್ಟಿದ್ರೆ ಇವತ್ತಿಗೂ ಅದೇ ಟೀ ಮಾಡ್ಕೊಂಡೆ ಕೂತಿರ್ತಿದ್ದ. ಅವನಿಗೆ 500 ರೂಪಾಯಿನೇ ಬರ್ತದೆ, ಕಡಿಮೆನೋ ಆಗ್ತಿತ್ತೋ ಏನೋ ಚಾನ್ಸಸ್. ಸೊ ನಿಮ್ಮಲ್ಲ ಫೈರ್ ಇದ್ದರೆ ಅದು ಇಟ್ ವಿಲ್ ರಿಫ್ಲೆಕ್ಟ್, ಅದು ಜನನ ಅಟ್ರಾಕ್ಟ್ ಮಾಡ್ತದೆ. ಆ ನಾನು ಅನ್ನೋದು ಬೇರೆಯವರ ಆಕರ್ಷಣೆ ಮಾಡುವಂತಹ ನಾನು ಆಗಿರಬೇಕೇ ಹೊರತು ಬೇರೆಯವರ ನಾನುವನ್ನು, ಬೇರೆಯವರ ಅಹಮ್ಮನ್ನು ಉದ್ರೇಕಿಸುವ ಅಥವಾ ನೀವು ಕೆಳಗೆ, ನೀವು ನೀಚ, ನನಗಿಂತ ನಾನು ಉಚ್ಚ, ನಾನು ಶ್ರೇಷ್ಠ ಅನ್ನುವ ಮಟ್ಟಕ್ಕೆ ಹೋಗದೇ ಇದ್ದರೆ ದಟ್ ಈಸ್ ವೆರಿ ಗುಡ್. ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು ಅದೇ. ಈಗ ಅದಕ್ಕೊಂದು ಪೂರಕವಾಗಿ ಉದಾಹರಣೆ ಹೇಳ್ತೀನಿ. ಯಾರ್ಯಾರ್ದು ಹೇಳಿದೆ, ನಾನು ನಂದೇ ಹೇಳ್ತೀನಿ. ಈಗ ನಾನು ಭಾರತಕ್ಕೆ ಬಂದ ಪ್ರಥಮ ದಿನಗಳಲ್ಲಿ ನನಗೆ 2 ಕೈ 2 ಕಾಲು ಕಟ್ ಮಾಡಿ ಹಾಕ್ಬಿಟ್ರೆ ಹೆಂಗಾಗ್ತದೆ? ಮೆಜೆಸ್ಟಿಕಲ್ಲಿ ನಾನು ನೋಡ್ತಾ ಇದ್ದೆ. 2 ಕೈ ಇಲ್ಲ, 2 ಕಾಲಿಲ್ಲ, ಒಂದು ದೇಹನ ಅದೊಂದು ತಳ್ಳೋದು ಸಣ್ಣದೊಂದು ಇದು ಟ್ರಾಲಿ ಥರ ಇರುತ್ತೆ, ಅದ್ರ ಮೇಲೆ ಹಾಕಿರ್ತಾರೆ. ನೊಣ ಬಂದು ಇಲ್ಲಿ ಕೂತ್ಕೊಂಡ್ರು ಅವ್ನು ಓಡ್ಸೋಕ್ಕಲ್ಲ, ಉಫ್ ಅಂತ ಇರ್ತಾನೆ. ಯಾಕಂದರೆ ಅವ್ನಿಗೆ 2 ಕೈಯೂ ಇಲ್ಲ, 2 ಕಾಲು ಇಲ್ಲ. ಎಂಥ ಅಸಹಾಯಕತೆ! ನಾನು 2 ಕಾಲು 2 ಕೈ ಇದ್ದು ಕೂಡ ನಾನು ಅಂಥ ಅಸಹಾಯಕತೆನ ಇಲ್ಲಿ ಅನುಭವಿಸಿದ್ದೀನಿ. ಭಗವಂತನ ಇದರಿಂದ ನನ್ನ ಹತ್ರ ಹಣ ಇತ್ತು, ಅದ್ರದ್ದೇನು ತೊಂದರೆ ಇರಲಿಲ್ಲ. ನನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಇತ್ತು ನನ್ನ ಹತ್ರ, ಯಾವುದೂ ತೊಂದರೆ ಇಲ್ಲ. ಆದರೆ ನನಗೊಂದು ಸಮಸ್ಯೆ ಎದುರುಗಡೆ ಬಂದು ಕೂತ್ಕೊಂತು. ನಾನು ಯಾರು? ಐಡೆಂಟಿಟಿ, ಓ ಆಮ್ ಐ, ಅದು ಒಂದು ಕೂತ್ಕೊಳ್ಳುತ್ತೆ. ಪ್ರತಿಯೊಬ್ಬನ ಉತ್ಪನ್ನ ಆಗಬೇಕು ಅಂತ ನಾನು ಹೇಳೋದು. ನಾನು ಯಾರು? ನಾನು ಇಲ್ಲಿಗೆ ಯಾಕೆ ಬಂದೆ? ವಾಟ್ ಈಸ್ ಮೈ ಡ್ಯೂಟಿ? ಇದೊಂದು ನಿಮ್ಗೆ ಆ ಪ್ರಶ್ನೆ ಬಂದಿಲ್ಲ ಅಂದರೆ ನೀವು ನಿಮ್ಮ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದು ಬಂದಾಗ ನಾನು ಯಾರು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆದಾಗ, ಆ ಪ್ರಶ್ನೆಗೆ ನೀವು ಉತ್ತರಗಳನ್ನ ಹುಡ್ಕೊತಾ ಹೋದಾಗ ಅದು ನಿಮ್ಗೆ ಅದು ದಾರಿನ ಕರ್ಕೊಂಡು ಹೋಗುತ್ತೆ.
ಅದೇ ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇಟ್ ಟೇಕ್ಸ್ ಟೈಮ್, ಎಲ್ಲ ಇಟ್ಸ್ ಮ್ಯಾಟರ್ ಆಫ್ ಟೈಮ್. ನೀವು ಸಿನ್ಸಿಯರ್ ಎಫರ್ಟ್ ಹಾಕಿ ಅದು ಅದಾಗ ಅದೇ ಬ್ರ್ಯಾಂಡ್ ಕ್ರಿಯೇಟ್. ಹೌ ಡಿಡ್ ಯು ರೀಇನ್ವೆಂಟ್ ಅದನ್ನು ಹೇಳೋದಾದ್ರೆ? ಇಟ್ಸ್ ಸಿಂಪಲ್. ನಾನು ಹೇಳಿದ್ನಲ್ಲ, ನನಗೆ ಗೊತ್ತಾಯಿತು. ನಾನು ಎಲ್ಲ ಕಡೆ 10 ಜನ ಸ್ನೇಹಿತರಿಗೆ ಫೋನ್ ಮಾಡಿದೆ, ಬಂಧು ಮಿತ್ರರಿಗೆ ಮಾಡಿದೆ, ಯಾವ್ಯಾವುದೋ ಗುರುಗಳನ್ನೆಲ್ಲ ಹೋಗಿ ಭೇಟಿ ಮಾಡಿದೆ. ಒನ್ ಡೇ ಐ ರಿಯಲೈಸ್ಡ್ ನನಗೇನು ಬೇಕೋ ಎಲ್ಲ ನನ್ನ ಹತ್ರನೇ ಇದೆ. ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೋಗಿ ಕೇಳ್ಕೊಂಡು. ಯಾರೋ ಒಬ್ಬ ಹೇಳ್ತಾನೆ, ಇದು ಓಪನ್ ಮಾಡಿಬಿಡು, ಏನು ಹೇಳ್ತಾರೆ, ಮಾಲಲ್ಲಿ ಕಾಫಿ ಶಾಪ್ ಓಪನ್ ಮಾಡು. ಇನ್ನೊಬ್ಬ ಹೇಳ್ತಾನೆ, ಇದು ಗ್ರಾಸರಿ ಶಾಪ್ ಓಪನ್ ಮಾಡಿಬಿಡು, ಇವತ್ತು ತುಂಬ ಚೆನ್ನಾಗಿ ನಡೆಯುತ್ತೆ. ಇನ್ನೊಬ್ಬ ಹೇಳ್ತಾನೆ, ಇದೇನು ಇದೆಯಲ್ಲ ಇವತ್ತೆಲ್ಲ ಇದು ಸೂಪರ್ ಮಾರ್ಕೆಟ್ಗಳು, ಅದನ್ನು ಓಪನ್ ಮಾಡಿಬಿಡು. ನನ್ನನ್ನು ನಾನು ಯಾರು ಅಂತ ಕಟ್ಕೊಳ್ಳೋಕ್ಕೆ ನಾನು ಬೇರೆಯವ್ರನ್ನ ಕಾಯ್ತಾ ಇದ್ದೀನಿ. ಅವ್ರಿಗೇನು ಬೇಕೋ ಅವರು ಅದನ್ನು ಹೇಳ್ತಿದ್ದಾರೆ, ನನಗೇನು ಬೇಕು ಅನ್ನೋದು ನನಗೆ ಗೊತ್ತಿರಬೇಕು, ಅವ್ರಿಗೆ ಗೊತ್ತಿರ್ಬೇಕಾ? ಅಷ್ಟೇ. ಅದೇ ದೊಡ್ಡ ಗ್ಯಾಪ್ ಅನಿಸುತ್ತೆ. ಅಷ್ಟೇ. ದೆನ್ ಐ ರಿಯಲೈಸ್ಡ್ ಇನ್ ಮೈ ಲೈಫ್, ಲುಕ್ ಇನ್ ವರ್ಲ್ಡ್, ಒಳಗಡೆ ನೋಡು. ನಾವು ಮಹಾ ತಪ್ಪು ಮಾಡೋದಂದರೆ ಹೊರಗಡೆ ನೋಡ್ತೀವಿ, ಹುಡುಕ್ತೀವಿ, ಬಹಳಷ್ಟು ಹುಡುಕಾಟ ಮಾಡ್ತೀವಿ ಏನು ಬೇಕು ಅನ್ನೋದನ್ನು. ನಮ್ಗೇನು ಬೇಕು ಅನ್ನೋದನ್ನು ಲುಕ್ ಇನ್ ವರ್ಲ್ಡ್, ಒಳಗಡೆ ಇರೋದು, ಅದು ಹೊರಗಡೆ ಇರೋದಲ್ಲ. ಈ ಒಂದು ಆವಿಷ್ಕಾರ, ಈ ಒಂದು ಜ್ಞಾನೋದಯ ನಿಮ್ಗೆ ಯಾವತ್ತಾಗುತ್ತೆ ಅವತ್ತು ಎಲ್ಲ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈಮ್ ಹಿಡಿಯುತ್ತಷ್ಟೇ. ಅದು ಜಗತ್ತಿನ ಕಣ್ಣಿಗೆ ನಿಮ್ಗೆ ಅವತ್ತೇ ಗೊತ್ತಾಗ್ಬಿಡುತ್ತೆ, ಇಲ್ಲ ಬದಲಾಯಿತು ನನ್ನ ಜೀವನ ಅಂತ. ಜಗತ್ತಿನ ಕಣ್ಣಿಗೆ ಯಾವುದಪ್ಪ ಇವರು ಇದು ಅಂತ ಕಾಣೋಕ್ಕೆ ವೇಳೆ ಹಿಡಿಯುತ್ತೆ. ಇಟ್ ಟುಕ್ 7 years ಟು ಬಿಕಮ್ ರಂಗಸ್ವಾಮಿ ಮುಖನಲ್ಲಿ. ಈಗ ನಾಡಿನಾದ್ಯಂತ ಪರಿಚಯ ಆಗಿದ್ದೀರಾ, ಭಗವಂತನ ಕೃಪೆ. ಬಟ್ ನಾನು ಅದನ್ನೇ ಹೇಳಿದೆ, ಇಟ್ ಈಸ್ ನಾಟ್ ಅಬೌಟ್ ಹಣ. ಯಶಸ್ಸು ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ಹಣ ಅನ್ನೋದೊಂದೇ ಆಗಿದೆ. ಯಶಸ್ಸು ಅಂದರೆ ಹಣವೂ ಹೌದು, ಇಟ್ ಈಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅಂತ ನಾನು ಹೇಳ್ತೀನಿ. ಪೂರ್ಣ ಪ್ರಮಾಣದ ಬೆಳವಣಿಗೆನೇ ಯಶಸ್ಸು. ಕೇವಲ ಹಣ ಇದ್ದು ನಿಮ್ಮ ಸಂಬಂಧಗಳು ಚೆನ್ನಾಗಿಲ್ಲ ಅಂದರೆ, ಕುಟುಂಬ ಇರ್ಬೋದು, ಬಂಧು ಮಿತ್ರರು ಇರ್ಬೋದು, ಅದು ಪ್ರಯೋಜನ ಇಲ್ಲ. ಎಲ್ಲ ಇದೆ, ಆರೋಗ್ಯ ಇಲ್ಲ, ಅದು ಪ್ರಯೋಜನ ಇಲ್ಲ. ಸೊ ಒಬ್ಬ ಪೂರ್ಣ ಪ್ರಮಾಣದ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬೇಕಾಗುವಂತಹ ಎಲ್ಲವುದನ್ನು ಒಳಗೊಂಡದ್ರೆ ಅದು ಯಶಸ್ಸು. ಹಾಗಾಗಿ ಅವತ್ತಿನ ದಿನದಲ್ಲಿ ನನ್ನ ಹತ್ರ ಒಂದು ಪರಿಭಾಷೆಯಲ್ಲಿ ನಾನು ಯಶಸ್ವಿ ಆಗಿದ್ದೆ. ಜಗತ್ತಿನ ಕಣ್ಣಿಗೆ ಏನು ಬೇಕು, ಮನೆ ಇದೆ, ಇನ್ನೊಂದಿದೆ, ಅವತ್ತೊಂದಿದೆ, ಹಣ, ಅದು ಟಿಕ್ ಆಗಿದೆ. ಬಟ್ ಈ ಪೂರ್ಣ ಪ್ರಮಾಣದಲ್ಲಿ ಆಗಿತ್ತಾ? ಇಲ್ಲ. ಸೊ ಆ ರಿಯಲೈಸೇಷನು, ಲುಕ್ ಇನ್ವರ್ಡ್ ಅಂತ ಯಾವಾಗ ಬಂತು, ಅವತ್ತಿನ ದಿನ ಶುರುವಾಯಿತು. ಸೊ ಇಟ್ಸ್ ಅ ಬ್ರ್ಯಾಂಡ್, ಯು ಕ್ರಿಯೇಟ್ ಯುವರ್ ಓನ್ ಬ್ರ್ಯಾಂಡ್. ಇವತ್ತು ನನ್ನ ಹತ್ರ ಒಂದು ಸಣ್ಣ ವಿಸಿಟಿಂಗ್ ಕಾರ್ಡ್ ಇಲ್ಲ, ನಂದು ಅಂತ ನಾನೆಲ್ಲೂ ಆಫೀಸು ಮಾಡಿಲ್ಲ. ನಂದು ಸಣ್ಣ ಉದ್ದಿಮೆದಾರರಿಗೆ ಇನ್ನೊಂದು ಸಣ್ಣದೊಂದು ಕಿವಿ ಮಾತೇನು ಅಂತಂದರೆ, ಕೀಪ್ ಎಕ್ಸ್ಪ್ಯಾನ್ಸಸ್ ಲೋ. ನನ್ನದು ಯಾವತ್ತೂ ಅಷ್ಟೇ. ಯಾಕಂದರೆ ನಾವು ಎಕ್ಸೆಲ್ ಮಾಡ್ತೀವಿ, ಎಕ್ಸೆಲ್ ಮಾಡಿದ ತಕ್ಷಣ ನಮ್ಗೆ ಇನ್ಕಮ್ ಇಷ್ಟು ಬರುತ್ತೆ, ಇಷ್ಟು ಕಾಫಿ ಸೇಲ್ ಮಾಡ್ತೀವಿ, 500 ಕಾಫಿ ಸೇಲ್ ಮಾಡ್ತೀವಿ, 10 ರೂಪಾಯಿ ಅಂದರೆ 5,000 ರೂಪಾಯಿ, 50,000 ರೂಪಾಯಿ ಆಗೋಯ್ತು. ಎಕ್ಸಾಂಪಲ್ ನಾನು ಹೇಳ್ತಾ ಹೋಗೋದು. 100 ಕಾಫಿ ಮಾಡಿದೆ, 50,000 ರೂಪಾಯಿ ಬಂತು. ಇದು ಅದೇನೋ ಬಿಸ್ಕೆಟ್ ಸೇಲ್ ಮಾಡಿದೆ, ಇಷ್ಟು ಬಂತು. ಎಲ್ಲ ಹಾಕ್ಬಿಟ್ಟು 5 ಲಕ್ಷ ರೂಪಾಯಿ ನಂದು ತಿಂಗಳಿಗೆ ಟರ್ನ್ ಓವರ್ ಆಗುತ್ತೆ. ಎಕ್ಸ್ಪೆಂಡಿಚರ್ ಇಷ್ಟು ಆಗುತ್ತೆ, 1.5 ಲಕ್ಷ ಮಿಕ್ಕುತ್ತೆ ಅಂತ ನೀವು ಒಂದು ಹಾಕೊಂಡ್ಬಿಡ್ತೀರ, ಆಯಿತಾ? ಆದರೆ ಈ ಮೇಲ್ಗಡೆ ಇದೆಯಲ್ಲ, ದ ಅಪ್ಪರ್ ಪಾರ್ಟ್ ಏನು ಹೇಳ್ತೀವಿ, ಅದನ್ನು ಇನ್ಕಮ್ ಪಾರ್ಟ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಗಾಳಿಲಿದೆ, ಯಾವುದು ಗ್ಯಾರಂಟಿ ಇಲ್ಲ. ದ ಲೋವರ್ ಪಾರ್ಟ್ ಇದೆಯಲ್ಲ, ರೆಂಟ್ ಫಿಕ್ಸೆಡ್, ಸ್ಯಾಲ್ರೀಸ್ ಫಿಕ್ಸೆಡ್, ಎಲೆಕ್ಟ್ರಿಸಿಟಿ ಫಿಕ್ಸೆಡ್, ವಾಟರ್ ಫಿಕ್ಸೆಡ್, ಅದರ್ ಇನ್ವೆಂಟ್ರಿ, ಅದರ್ ಎಕ್ಸ್ಪೆಂಡಿಚರ್ಸ್ ಫಿಕ್ಸೆಡ್. ಇದು ಫಿಕ್ಸೆಡ್ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಭ್ರಮೇಲಿ ಶುರು ಮಾಡ್ತೀವಿ ಬಿಸ್ನೆಸ್ನ. ನಂದು ಇನ್ಕಮ್ ಇಷ್ಟು ಬರುತ್ತೆ, ಎಕ್ಸ್ಪೆಂಡಿಚರ್ ಇಷ್ಟಾಗುತ್ತೆ, ಇಷ್ಟು ಲಾಭ ಬರುತ್ತೆ ಅಂತ. ಬಾಸ್, ದಿಸ್ ಈಸ್ ನಾಟ್ ಗ್ಯಾರಂಟೀಡ್, ದಿಸ್ ಈಸ್ ಗ್ಯಾರಂಟೀಡ್. ಸೊ ಇಲ್ಲಿ ನೀವು ಮೈನಸ್ ಹೋಗ್ತೀರಾ. ಅರ್ಥ ಆಯ್ತಾ? ಸೊ ಇವತ್ತಿನ ದಿನಕ್ಕೂ ದೆರ್ ಈಸ್ ನೋ ಎಕ್ಸ್ಪೆಂಡಿಚರ್. ನನ್ನ ಹೆಸರಲ್ಲಿ ದೆರ್ ಈಸ್ ನೋ ಎಕ್ಸ್ಪೆಂಡಿಚರ್, ದೆರ್ ಈಸ್ ನೋ ಎಕ್ಸ್ಪೆಂಡಿಚರ್, ದೆರ್ ಈಸ್ ನೋ ಎಕ್ಸ್ಪೆಂಡಿಚರ್. ಎಲ್ಲಿ ಯಾವ ಕ್ಲೈಂಟ್ ಮನೆಗೆ ಹೋದರೆ, ಯಾವ ಕ್ಲೈಂಟ್ ಸ್ಪೇಸ್ಗೆ ಹೋದರೆ ಅದೇ ನನ್ನ ಆಫೀಸ್. ಹಾಗೆ ಒಬ್ಬರು ಬ್ರ್ಯಾಂಡಿಂಗಿಗೆ ಹಾಗಿದ್ರೆ ಒಂದು ವಿಸಿಟಿಂಗ್ ಕಾರ್ಡು, ವೆಬ್ಸೈಟ್ ಮುಖ್ಯ ಅಲ್ವಾ? ನೀವೇ ಬ್ರ್ಯಾಂಡು, ನೀವೇ ವಿಸಿಟಿಂಗ್ ಕಾರ್ಡು. ನೀವೀಗ ಸುಮ್ಮನೆ ಗೂಗಲಲ್ಲಿ ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ, ಅಹಂಗಲ್ಲ. ರಂಗಸ್ವಾಮಿ ಅಂತ ಒತ್ತಿ ಮೂಕ್ನಳ್ಳಿ ಅಂತ ಅದೇ ಬರುತ್ತೆ. ಅದಾದಮೇಲೆ ಕ್ಯಾಸ್ಟು, ಅದಾದಮೇಲೆ ಅಡ್ರೆಸ್ಸು, ಅದಾದಮೇಲೆ ಫೋನ್ ನಂಬರು ಹುಡುಕ್ತಾ ಇದ್ದಾರೆ ಜನ ಇವತ್ತು ನಂದು. ಸೊ ನಾನು ಹೇಳೋದು ಇಷ್ಟೇ, ಅದು ಖುಷಿಗೆ ಹೇಳ್ತಾ ಇರೋದು, ಹೆಮ್ಮೆಯಿಂದ ಹೇಳ್ತಿರೋದು, ಅಹಂಭಾವದಿಂದಲ್ಲ. ಆ ಬ್ಯಾಲೆನ್ಸ್ ಕೂಡ ಒಂದು ಬ್ರ್ಯಾಂಡಿಂಗ್ ಮುಖ್ಯ ಅಂತ ನೀವು ಹೇಳಿದ್ರಿ. ಬ್ರ್ಯಾಂಡ್ ಮುಖ್ಯ. ಅದು ನಾನು ಹೇಳೋದು ಇಷ್ಟೇ, ನೀವು ನೀಡುವ ಸೇವೆ ಅಥವಾ ಪದಾರ್ಥ ಯಾವಾಗ ಆ ಮಟ್ಟದಲ್ಲಿ ಇರುತ್ತೆ, ಸಮಾಜ ನಿಮ್ಮನ್ನು ಹುಡ್ಕೊಂಬರುತ್ತೆ. ಯಾತಕ್ಕೆ ನಾನು ವಿಸಿಟಿಂಗ್ ಕಾರ್ಡ್ ಇಟ್ಕೊಳ್ಳಲ್ಲ ಅನ್ನೋದಕ್ಕೊಂದು ಸಣ್ಣದಾಗಿ ಹೇಳಿ ಮುಗಿಸ್ತೀನಿ. ವಿಸಿಟಿಂಗ್ ಕಾರ್ಡು ನೀವು ಯಾರಿಗೋ ಕೊಡ್ತೀರಿ, ಅವ್ನು ನೀವು ಯಾರು ಅಂತಲೇ ಗೊತ್ತಿಲ್ಲ, ಅವ್ನು ಜೋಬಲ್ಲಿ ಇಟ್ಕೋತಾನೆ. ನೆಕ್ಸ್ಟ್ ಅವ್ನು ಪ್ಯಾಂಟ್ ತೆಗೆದಾಗ ಹೆಂಡ್ತಿನೋ ಅಮ್ಮನೋ ಅಕ್ಕನೋ ತಂಗಿನೋ ತೆಗೆದು ಬಿಸಾಕಿ ಪ್ಯಾಂಟ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ. ಅಲ್ಲಿಗೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಸಾಯ್ತಲ್ಲಿ. ಯಾರೋ ಒಬ್ಬ ವ್ಯಕ್ತಿಗೆ ನೀವು ಬೇಕು,
ನನ್ನ ಇವತ್ತಿನ ದಿನ ನನ್ನ ಕ್ಲೈಂಟು ಮುಕ್ಕಾಲು ಪಾಲು ಜನ ನನ್ನ ಕ್ಲೈಂಟು ಎಲ್ಲ ನನ್ನ ವೀಡಿಯೋಗಳು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಆಗಿರೋರೆ ಕ್ಲೈಂಟ್ಗಳು. ಬೇಕಾದವರು ಚೇಸ್ ಮಾಡ್ತಾರೆ ನಮ್ಮನ್ನು, ಬೇಡವಾದವ್ರಿಗೆ ನೀವು ಕೊಟ್ಟಿದ್ದನ್ನು ಅವ್ರು ತೊಗೊಂಡೋಗಿ ತಿಪ್ಪೆಲ್ಲಿ ಹಾಕ್ತಾರೆ. ವೈ ವೇಸ್ಟ್ 100 ರೂಪೀಸ್? ನನ್ನ ಹತ್ರ ವಿಸಿಟಿಂಗ್ ಕಾರ್ಡ್ ಇಲ್ಲ, ಕೈಗೆ ವಾಚು ಕಟ್ಟೋದಿಲ್ಲ. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸೊ ನಾವು ಬ್ರ್ಯಾಂಡ್ ಆಗಬೇಕು ಅಥವಾ ನಮ್ಮ ಬ್ರ್ಯಾಂಡನ್ನು ನಾವು ಜನರ ಮುಂದೆ ತಲುಪಿಸ್ಬೇಕು ಅಂತಂದರೆ ಅದನ್ನು ಹೇಗೆ ನಾವು ಗುರುತಿಸ್ಬೇಕು ಹಾಗೂ ಜನ ಗುರುತಿಸೋ ಥರ ಮಾಡಬೇಕು ಅನ್ನೋದನ್ನು ತುಂಬ ತುಂಬ ಅರ್ಥಗರ್ಭಿತವಾಗಿ ತಮ್ಮ ಸ್ವಂತ ಉದಾಹರಣೆಯಿಂದ ಹೇಳಿದ್ದಾರೆ. ಆ್ಯಂಡ್ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಉದ್ದಿಮೆಯನ್ನು ಬೆಳೆಸೋದಕ್ಕೆ ಬೇಕಿರುವಂಥ ಮತ್ತಷ್ಟು ಮೂಲ ದ್ರವ್ಯಗಳ ಬಗ್ಗೆ ಮಾತಾಡೋಣ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋ ಹೊತ್ತು. ನಾನು ಅಂತರಂಗ ವಿದ್ ರಂಗಸ್ವಾಮಿ ಮೂಕನಹಳ್ಳಿ ಕಾರ್ಯಕ್ರಮ ನೋಡ್ತಾ ಇದ್ರಿ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ. ದಿನನಿತ್ಯ ನಿಮಗೆ ಮಾಹಿತಿ ಮನೋರಂಜನೆಯ ಡಬಲ್ ಡೋಸ್ ಇದ್ದೇ ಇರುತ್ತೆ. ನಮಸ್ತೆ.